ಹಂಡಿಗನಾಳದಲ್ಲಿ ಅದ್ದೂರಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ. ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಚಿಕ್ಕಬಳ್ಳಾಪುರ ಸಿಇಒ ಸಂಭ್ರಮ. ನಾಡಿನಾದ್ಯಂತ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಇತ್ತ ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನವೀನ್ ಭಟ್ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನ ವಿಶಿಷ್ಟವಾಗಿ ಆಚರಿಸಿದ್ರು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ವೇಳೆ ಸಿಇಒ ನವೀನ್ ಭಟ್ ಅವರು ಚೆಸ್, ಕೇರಂ ಆಟಗಳನ್ನ ಮಕ್ಕಳ ಜೊತೆ ಆಡುವ ಮೂಲಕ ಮಕ್ಕಳನ್ನ ಮನರಂಜಿಸಿದ್ರು. ಈ ವೇಳೆ ಸಿಇಒ ನವೀನ್ ಭಟ್ ಮಾತನಾಡಿ, ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ನಾಗರಿಕರಾಗಬೇಕಾದ್ರೆ ಅವರ ಹಕ್ಕುಗಳನ್ನ ರಕ್ಷಿಸಬೇಕಾಗಿದೆ. ಆಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಅಲ್ಲದೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಪಂಚಾಯಿತಿ ಅಧಿಕಾರಿಗಳ ಬಳಿ ಯಾವುದೇ ಆತಂಕವಿಲ್ಲದೆ ಹಂಚಿಕೊಂಡು ಪರಿಹಾರ ಪಡೆಯಬಹುದು. ಆಗ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಕ್ರಿಯಾ ಯೋಜನೆ ರೂಪಿಸಿ ಅವುಗಳ ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸೊ ಇವಾಗ ನಿಮಗೆಲ್ಲ ಗೊತ್ತಿದೆ, ಈಗ ಎಲ್ಲ ಹೇಳಿದಿರಿ, ನಮ್ಮ ಇಂದಿರಾ ಗಾಂಧಿ ಶಾಲೆಯಿಂದ ಬಂದಿರೋರು ಇರ್ಬೋದು, ಬೇರೆ ಕಡೆಯಿಂದ ಬಂದಿರೋರು ಸರ್ಕಾರಿ ಶಾಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ. ಈಗ ಎಲ್ಲ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳು ಇರ್ಬೇಕಲ್ವಾ ನೀವು, ಹೌದಲ್ವಾ? ಯಾವ ಕ್ಲಾಸ್ ಅಮ್ಮ ನೀವು? 6th. ಸೊ ನಿಮ್ಗೆ ಗೊತ್ತಿದೆ, ಚಿಕ್ಕಬಳ್ಳಾಪುರದಲ್ಲಿ 10th ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ನಾವು ಓದ್ತಾ ಇವಾಗ ನೀವು 6th ಇನ್ನು 4 ವರ್ಷ ಮುಂದೆ ಹೋದಾಗ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 100% ರಿಸಲ್ಟ್ ಬರಬೇಕು. ಎಲ್ಲ SSLC ತುಂಬ ಚೆನ್ನಾಗಿ ಓದಬೇಕು. ಆ ಓದೋದ್ರೊಟ್ಟಿಗೆ ಇಂಥ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಸಂಪೂರ್ಣವಾದ ಮೈಂಡ್ ಸೆಟ್ ನಿಮ್ಮಲ್ಲಿ ಚೇಂಜ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರೈಸಸ್ ತಗೊಳ್ಳಿ. ಎಲ್ಲ ಪಾರ್ಟಿಸಿಪೇಟ್ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡೋ ವ್ಯವಸ್ಥೆ ಮಾಡಿಸಿ. ಆ್ಯಂಡ್ ನಮ್ಮ ಲೈಬ್ರರಿಯನ್ ಯಾರಿದ್ದಾರೆ? ಸೊ ನಮ್ಮ ಲೈಬ್ರರಿ ಯಾವಾಗಲೂ ಓಪನ್ ಇರಬೇಕಪ್ಪ. ನಾನೀಗ ಎಲ್ಲ ಮಕ್ಕಳು ಬನ್ನಿ ಅಂತ ಹೇಳಿದಾಗ ಸುಮಾರು ಮಕ್ಕಳ ಮುಖದಲ್ಲಿ ನನಗೆ ಒಂದು ಖುಷಿ ಕಾಣ್ತು. ಎಲ್ಲ ಈ ತರ ಲೈಬ್ರರಿ ಓಪನ್ ಇದೆ, ನಾವು ಬರ್ತೀವಿ ಅಂತ. ಯಾರ್ಯಾರು ಬರ್ತೀರಿ ಲೈಬ್ರರಿಗೆ? ಪ್ರತಿ ಸಂಡೇ ಬರ್ತೀರಿ? ಇನ್ನು ಮಕ್ಕಳ ಘಟಕದ ಮಂಜುನಾಥ್ ಮಾತನಾಡಿ, ಚಿಣ್ಣರ ಕಲಿಕೆಯಲ್ಲಿ ಮಕ್ಕಳ ಮೂಲಭೂತ ಹಕ್ಕುಗಳು ಮಹತ್ವದ ಪಾತ್ರ ನಿರ್ವಹಿಸುತ್ತವೆ. ಅದರಲ್ಲೂ 18 ವರ್ಷದ ಒಳಗಿನ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ಮಕ್ಕಳ ಹಕ್ಕುಗಳು ಗಮನಾರ್ಹ ಕೊಡುಗೆ ನೀಡುತ್ತವೆ. ಹೀಗಾಗಿ ಮಕ್ಕಳ ಸಹಾಯವಾಣಿ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರ ಮೂಲಕ ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಅಂತಂದ್ರೆ ಮಕ್ಕಳು ಯಾವುದೇ ಒಂದು ದೇಶದ ಒಂದು ಆಸ್ತಿ, ಅದು ನಮ್ಮ ಭಾರತ ಇರ್ಬೋದು, ಬೇರೆ ಯಾವುದೇ ದೇಶ ಇರ್ಬೋದು, ಅದೊಂದು ಆಸ್ತಿ. ಅಂತಹ ಮಕ್ಕಳಿಗೆ ಹಲವಾರು ರೀತಿಯ ಹಕ್ಕುಗಳು ನಮ್ಮ ಸಂವಿಧಾನಾತ್ಮಕವಾಗಿ ಹಾಗೂ ಸರ್ಕಾರಗಳ ಮೂಲಕ ಕಲ್ಪಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಬದುಕುವ ಹಕ್ಕು ಒಂದು ನಮಗೆ ಮುಖ್ಯವಾದ ಹಕ್ಕು, ಜೀವಿಸುವ ಹಕ್ಕು, ಶಿಕ್ಷಣವನ್ನ ಹೊಂದುವ ಹಕ್ಕು ಹಾಗೂ ಯಾವುದೇ ರೀತಿಯ ತಾರತಮ್ಯ ಹಾಗೂ ದೌರ್ಜನ್ಯವನ್ನ ಎದುರಿಸುವಂತಹ ಹಕ್ಕುಗಳನ್ನ ನಮ್ಮ ಸಂವಿಧಾನ ನಮಗೆ ಕಲ್ಪಿಸಿಕೊಟ್ಟಿದೆ. ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ಅಂಶ ಏನಪ್ಪಾ ಅಂದ್ರೆ ಮಕ್ಕಳ ಗ್ರಾಮ ಸಭೆ ಅಂದ್ರೆ ಏನಿರಬಹುದು, ಯಾರಾದ್ರೂ ಹೇಳ್ತೀರಾ? ಇನ್ನು ಇದೇ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್, ಇಒ ಹೇಮಾವತಿ, ಪಿಡಿಒ ಮಧು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಮಕ್ಕಳು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.